ಇನ್ನು ಜೂನ್ಗೆ ತುಂಬಬೇಕಾಗಿತ್ತು ತುಂಗಾ ಜಲಾಶಯ, ಶಿವಮೊಗ್ಗದಲ್ಲಿರುವಂಥ ತುಂಗಾ ಜಲಾಶಯ ಈಗ ಅಂತೂ ಇಂತೂ ಜುಲೈ ಮೊದಲನೇ ವಾರದಲ್ಲಿ ತುಂಬಿತು. 11 ಗೇಟ್ ಮುಖಾಂತರ 18,000 ಕ್ಯೂಸೆಕ್ ನೀರು ಹೊರಗಡೆ ಬರ್ತಾ ಇದೆ. ತೋರಿಸ್ತಾ ಇದ್ದೀವಿ ಈ ದೃಶ್ಯಾವಳಿಗಳನ್ನು. ಸಂಪೂರ್ಣ ಬತ್ತಿ ಹೋಗ್ಬಿಟ್ಟಿತ್ತು ತುಂಗಾ ನದಿ, ಜೀವಕಳೆ ಬಂದಿದೆ ನೋಡಿ. ಈಗ ನಮ್ಮ ಪ್ರತಿನಿಧಿ ಬಸವರಾಜ್ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಧಾರಾಕಾರ ಮಳೆ ಸುರಿದ ಪರಿಣಾಮವಾಗಿ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಜಲಾಶಯಗಳಿಗೆ ಒಳನೀರಿನ ಹರಿವು ಜಾಸ್ತಿ ಆಗಿದೆ. ಅದರ ಜೊತೆಗೆ ಪ್ರಮುಖ ನದಿಗಳಿಗೆ ಕೂಡ ಈಗ ಜೀವಕಳೆ ಬಂದು ಹೇಳ್ಬೋದು. ನಾವು ಶಿವಮೊಗ್ಗದ ತಾಲೂಕಿನ ಗಾಜೂರು ಡ್ಯಾಮಲ್ಲಿದ್ದೇವೆ. ಈ ಗಾಜೂರಿನ ತುಂಗಾ ಡ್ಯಾಮ್ ಇದು. ತುಂಗಾ ಡ್ಯಾಮ್ ನೋಡ್ಬೋದು. ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಅಂದರೆ ರಾಜ್ಯದಲ್ಲಿ ಏನು ಮುಂಗಾರು ಮಳೆ ಆರಂಭ ಆದ ಮೇಲೆ ಮೊದಲು ಡ್ಯಾಮ್ ಭರ್ತಿಯಾಗುವುದೇ ಗಾಜೂರು ಡ್ಯಾಮು, ಗಾಜೂರಿನ ತುಂಗಾ ಡ್ಯಾಮು. ಹಾಗೆ ತುಂಗಾ ಡ್ಯಾಮ್ ಈಗಾಗಲೇ ಭರ್ತಿಯಾಗಿ 11 ಗೇಟ್ಗಳನ್ನ ತೆರೆಯಲಾಗಿದೆ. 11 ಗೇಟ್ ತೆರೆದುಬಿಟ್ಟು ಈಗ ತುಂಗಾ ನದಿಗೆ ಸುಮಾರು 18,000 ಕ್ಯೂಸೆಕ್ಸ್ ಅಧಿಕ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. ಹಾಗಾಗಿ ಜುಲೈ ಮೊದಲನೇ ವಾರದಲ್ಲೇ ಧಾರಾಕಾರ ಏನು ಮಳೆ ಸುರಿತಾ ಇದೆ ಮಲೆನಾಡು ಭಾಗದಲ್ಲಿ, ಅಂದರೆ ತೀರ್ಥಹಳ್ಳಿ ಆಗಿರ್ಬೋದು ಮತ್ತು ಚಿಕ್ಕಮಗಳೂರು ಏನು ಮಲೆನಾಡು ಭಾಗ ಇದೆ, ಈ ಭಾಗದಲ್ಲಿ ಧಾರಾಕಾರ ಏನು ಮಳೆ ಸುರಿತಾ ಇದೆ. ಈ ಮಳೆ ಸುರಿದ ಪರಿಣಾಮವಾಗಿ ಡ್ಯಾಮ್ ಭರ್ತಿಯಾಗಿದೆ ಮತ್ತು ಡ್ಯಾಮ್ನಿಂದ ನೀರು ಕೂಡ ಬಿಡಲಾಗ್ತಾ ಇದೆ. ಹಾಗಾಗಿ ಜೂನ್ ತಿಂಗಳಲ್ಲೇ ಇದು ಏನು ಡ್ಯಾಮ್ ತುಂಬಬೇಕಾಗಿತ್ತು, ಮಳೆ ಕೈ ಕೊಟ್ಟಿತ್ತು. ಹಾಗಾಗಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಇದರ ಜೊತೆಗೆ ಜೂನ್ ತಿಂಗಳಲ್ಲಿ ಸಂಪೂರ್ಣವಾಗಿ ಏನು ತುಂಗಾ ನದಿ ಇದೆ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಈಗ ನೋಡ್ಬೋದು ತುಂಗಾ ನದಿ ಯಾವ ರೀತಿಯಾಗಿದೆ ಅಂಥೇಳಿ. ಒಂದು ರೀತಿಯ ಜೀವಕಳೆ ಬಂದು ಅದರ ಸೌಂದರ್ಯ ಮತ್ತು ಅದರ ಒಡಲು ತುಂಬಿಕೊಂಡು ತುಂಗಾ ನದಿ ಹರಿತಾ ಇದೆ. ಇದೊಂದು ವಾತಾವರಣ ಹೇಗೆಂದರೆ ಸುತ್ತಮುತ್ತಲು ಹಚ್ಚು ಹಸಿರಿನ ವಾತಾವರಣ ಇದು. ತುಂಗಾ ಡ್ಯಾಮ್ ಸುತ್ತಮುತ್ತಲು ಕೂಡ ಈ ಡ್ಯಾಮ್ದ ವಾತಾವರಣ ನೋಡಿದರೆ ತುಂಬ ಖುಷಿ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ. ಎಲ್ಲೋ ಒಂದು ಕಡೆಯಿಂದ ಆತಂಕ ಇತ್ತು, ಆತಂಕ ದೂರ ಆಗಿದೆ, ಡ್ಯಾಮ್ ಭರ್ತಿಯಾಗಿದೆ. ರೈತರಲ್ಲಿ ಕೂಡ ಏನು ಒಂದು ರೀತಿಯ ಮಂದಹಾಸ, ಜನರು ಕೂಡ ಈಗ ಸಂತಸ ಪಡುವಂಥ ಒಂದು ಕ್ಷಣ ಬಂದಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.